ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಮಧ್ಯಂತರ ಚುನಾವಣೆ, ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅಹಮದ್ ಖಾನ್ ವಿಲನ್. ಎಚ್ ಡಿ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಇ ತುಕಾರಾಂ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಧ್ಯಂತರ ಚುನಾವಣೆ ಮತದಾನ ನಡೆಯಿತು. ಜಮೀರ್ ಅಹಮದ್ ಎಂಟ್ರಿ, ವಕ್ಫ್ ವಿವಾದ, ಚುನಾವಣೆ ಫಲಿತಾಂಶವೇ ಉಲ್ಟಾಪಲ್ಟ. ಮಾತು ಆಡಿದ್ರು ಹೋಯಿತು, ಮುತ್ತು ಒಡೆದ್ರು ಹೋಯಿತು ಅಂತ ಹಿರಿಯರು ಸುಮ್ಮನೆ ಹೇಳಿದ್ದಲ್ಲ. ಹಾಗಾದರೆ ಜಮೀರ್ ಕೊಟ್ಟ ಸ್ಟೇಟ್ಮೆಂಟ್ ಏನು? ರೈತರ ಜಮೀನಿಗೆ ಬೇಲಿ ಸುತ್ತೋದಕ್ಕೆ ಮುಂದಾದ ಪರಿಣಾಮ ಏನು? ಸಂಡೂರು, ಸಿಗ್ಗಾಂ ಗೆಲ್ಲುವ ಎಲ್ಲ ಸಾಧ್ಯತೆ ಇದ್ದರೂ ಫೋಟೋ ಫಿನಿಶ್ ಹಂತಕ್ಕೆ ಬಂದ ಚನ್ನಪಟ್ಟಣ ಉಲ್ಟಾ ಹೊಡೆದಿದ್ದಕ್ಕೆ ನೋಡೋಣ ಬನ್ನಿ. ಯೋಗೇಶ್ವರ್ ಕಾಂಗ್ರೆಸ್ ಸೇರಿ ಅಭ್ಯರ್ಥಿ ಆದರೂ ಚನ್ನಪಟ್ಟಣದಲ್ಲಿ ಕೈ ಗೆಲುವು ನಿಶ್ಚಿತ ಎನ್ನುವ ವಾತಾವರಣ ಇತ್ತು. ಬಿಜೆಪಿ JDS ಮೈತ್ರಿಕೂಟದಿಂದ ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆದಮೇಲೆ ಫಲಿತಾಂಶ 50-50 ಗಳಿತ್ತು. ಜಮೀರ್ ಬರೋ ತನಕ ಚನ್ನಪಟ್ಟಣ ರಿಸಲ್ಟ್ ಫೋಟೋ ಫಿನಿಶ್. ಜಮೀರ್ ಮಧ್ಯಂತರ ಚುನಾವಣೆ ಸಂದರ್ಭದಲ್ಲಿ ಎಬ್ಬಿಸಿದ ವಕ್ಫ್ ವಿವಾದ, ಕಂಡ ರೈತರ RTCಯಲ್ಲಿ ವಕ್ಫ್ ಹೆಸರು ನಮೂದಿನ ವಿರುದ್ಧ ರೈತರು ಸೆಟೆದು ನಿಂತರೆ BJP ಸಿಕ್ಕಿದ್ದೇ ಚಾನ್ಸ್ ಅಂತ ಪ್ರಚಾರದ ಸರಕಾಗಿ ಮಾಡಿಕೊಂಡರೆ, ಸ್ವಾಮೀಜಿಗಳು ಹೋರಾಟಕ್ಕೆ ಧುಮುಕಿ ವಕ್ಫ್ ತೆಗೆದುಹಾಕಬೇಕು ಎನ್ನುವ ಕೂಗು ಇಡೀ ರಾಜ್ಯದಲ್ಲಿ ಜಾಗೃತಿ ಮೂಡಿಸಿದರೆ ಜಾರ್ಖಂಡ್, ಮಹಾರಾಷ್ಟ್ರ ಚುನಾವಣೆಗೂ ವಿಸ್ತರಿಸಿಕೊಂಡಿತು. BJP ವಕ್ಫ್ ಅಸ್ತ್ರ ಹಿಡಿದು ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ನಾಳೆ ನಿಮ್ಮಲ್ಲಿಗೂ ವಕ್ಫ್ ಭೂತ ಎಂಟ್ರಿ ಕೊಡುತ್ತೆ, ನೀವೇನಾದರೂ ಕಾಂಗ್ರೆಸ್ ನಂಬಿದರೆ ಅಷ್ಟೇ ಬಡಿ ದೆಬ್ಬಿಸುವ ಕೆಲಸ ಮಾಡಿದರೆ ರೋಹಿಂಗ್ಯಾ, ಬಾಂಗ್ಲಾ ವಲಸೆಗೆ ಕಂಗಾಲಾಗುತ್ತಿರುವ ಜಾರ್ಖಂಡ್ ರಾಜ್ಯದಲ್ಲಿ ವಕ್ಫ್ ಎಫೆಕ್ಟ್ ಅಧಿಕಾರದ ಹತ್ತರಕ್ಕೆ BJPಯನ್ನು ತಂದು ನಿಲ್ಲಿಸಿದೆ. ಇತ್ತ ಚನ್ನಪಟ್ಟಣಕ್ಕೆ ಜಮೀರ್ ಕರೆ ತರಬೇಕು ಬೇಡವು ಎನ್ನುವ ಗೊಂದಲ ತಡವಾಗಿ ಆದರೂ ಎಂಟ್ರಿ ಕೊಟ್ಟ ಜಮೀರ್ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಕೈ ಹಾಕಿದ್ದಂತೂ ಸತ್ಯ. ಜಮೀರ್ ಮುಸ್ಲಿಂ ಕೇರಳಿಗೆ ಭೇಟಿ ನೀಡಿ ಮತಯಾಚನೆ ಅಷ್ಟೇ ಮಾಡಿದರೆ ಸಮಸ್ಯೆ ಆಗ್ತಿರಲಿಲ್ವೋ ಏನು? ನಾಲಿಗೆ ಹರಿಬಿಟ್ಟ ನೋಡಿ ಹಿಂದೂ ಮತಗಳ ಕೇಂದ್ರೀಕೃತಕ್ಕೆ ಕಾರಣ. ಅದು ಅಲ್ಲದೆ ಕುಮಾರಸ್ವಾಮಿ ಕರಿಯ ಎಂದು ಮೂದಲಿಸಿ ಎಡವಟ್ಟು ಮಾಡಿಕೊಂಡರು. ದೇವೇಗೌಡರ ಕುಟುಂಬ ಮುಸ್ಲಿಂ ಒಂದೊಂದು ರೂಪಾಯಿ ಹಾಕಿ ಕೊಂಡುಕೊಳ್ಳುವ ಮಾತು, ರೇಟ್ ಎಷ್ಟು ಕೇಳಿದಕ್ಕೆ ಒಕ್ಕಲಿಗ ಸಮಾಜ ಸಿಡಿದು ನಿಂತು. ಜಮೀರ್ ಹೇಳಿಕೆಗೂ ಮುನ್ನ ಒಕ್ಕಲಿಗ ಸಮಾಜದಿಂದ ಕಾಂಗ್ರೆಸ್ಸಿಗೆ 40%, JDS ಪಕ್ಷಕ್ಕೆ 60% ಮತ ಇತ್ತು. ಕುಮಾರಸ್ವಾಮಿ, ದೇವೇಗೌಡ ಕುಟುಂಬಕ್ಕೆ ಮಾಡಿದ ಅವಮಾನ ಒಕ್ಕಲಿಗ ಸಮಾಜ ಒಟ್ಟುಗೂಡಿ JDS ಬೆಂಬಲಿಸಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಪರಿಣಾಮ ನಿಖಿಲ್ ಗೆಲುವು. ಇದಕ್ಕೆ ದಾಖಲೆ ಮತದಾನ ಅಂದರೆ 89%. ಇದರೊಟ್ಟಿಗೆ DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಪ್ರಚಾರ. ಎಲ್ಲಾದರೂ ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಬಿಡಬೇಕಾಗತ್ತೆ. ಪರಿಣಾಮ ಕುರುಬರು JDS ಬೆಂಬಲಿಸುವ ನಿರ್ಧಾರಕ್ಕೆ ಬಂದರು. ಅಹಿಂದು JDS ಬೆಂಬಲಕ್ಕೆ ಬಂತು. ಮುಂದಿನ ಮುಖ್ಯಮಂತ್ರಿ DKC ಪರ ಪ್ರಚಾರ ನಿಲ್ಲಿಸಿದರು. ಅದು ಸಾಕಷ್ಟು ಡ್ಯಾಮೇಜ್ ಮಾಡಿ ಹಾಕಿತ್ತು. ಇನ್ನು DK ಸುರೇಶ್ HD ದೇವೇಗೌಡ ಆಂಬುಲೆನ್ಸ್ನಲ್ಲಿ ಬಂದು ಮೊಮ್ಮಗನ ಪರ ಪ್ರಚಾರ ಮಾಡಲಿ ಅಂದರು. ಒಕ್ಕಲಿಗರು ದೇವೇಗೌಡ ಕುಟುಂಬದ ಮೇಲಿನ ಅಭಿಮಾನ ಕಾಂಗ್ರೆಸ್ ಮತಪೆಟ್ಟಿಗೆ ಮೇಲೆ ನೇರ ಪರಿಣಾಮ ಬೀರಿತು. ಹಾಗೆ ಚನ್ನಪಟ್ಟಣದಲ್ಲಿ ಯಡಿಯೂರಪ್ಪ ಪ್ರಚಾರ ಲಿಂಗಾಯತ ಮತದಾರರ ಮನವೊಲಿಸಿದರೆ ಸರಿಸುಮಾರು 30,000 ಇರುವ ಮುಸ್ಲಿಂ ಮತದಾರರಲ್ಲಿ 90% ಕಾಂಗ್ರೆಸ್ ಬೆಂಬಲಿಸಿದರು. JDS 2ರಿಂದ 3,000 ಮುಸ್ಲಿಂ ಮತ ಬಿದ್ದರು. ಪ್ಲಸ್ ಇದೆಲ್ಲದರ ಒಟ್ಟು ಪರಿಣಾಮ ನಿಖಿಲ್ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಗೆಲ್ಲಿಸಿದ ಚನ್ನಪಟ್ಟಣ ಮತದಾರರು ಅಷ್ಟೇ ಮತಗಳ ಅಂತರದಲ್ಲಿ ಗೆಲ್ಲಿಸೋದಂತೂ ಗ್ಯಾರಂಟಿ. ಈಗ ಬಸವರಾಜ ಬೊಮ್ಮಾಯಿ ನಿರಂತರ ಆಯ್ಕೆಯಾದ ಕ್ಷೇತ್ರ. ಇಲ್ಲಿ ಬೊಮ್ಮಾಯಿ ಹಿಡಿತ ಇದೆ. 52,000 ಮುಸ್ಲಿಂ ಮತದಾರರಿದ್ದರು. 1% ಮುಸ್ಲಿಂ ಸಮುದಾಯ ಬೊಮ್ಮಾಯಿ ಬೆನ್ನಿಗಿದೆ.
ಕ್ಷೇತ್ರದ ಮತದಾರರಿಗೆ ಬೊಮ್ಮಾಯಿ ಮೇಲಿನ ಅಭಿಮಾನ ಭರತ್ ಬೊಮ್ಮಾಯಿಗೆ ಪ್ಲಸ್. ಆದರೆ ವಕ್ಫ್ ವಿವಾದ ಶಿಗ್ಗಾಂ ಕ್ಷೇತ್ರದಿಂದ ಹೊರತಾಗಿಲ್ಲ. ಶಿಗ್ಗಾಂ ಬಳಿ ವಕ್ಫ್ ವಿರುದ್ಧ ಪ್ರತಿಭಟನೆ ಗಲಾಟೆ ಆಗಿದ್ದು ಮತದಾರರ ಮರೆತಿಲ್ಲ. ಶಿಗ್ಗಾಂ ಕ್ಷೇತ್ರದಿಂದ ಭರತ್ ಬೊಮ್ಮಾಯಿ 8ರಿಂದ 10,000 ಮತಗಳ ಅಂತರದಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ. ಶಿಗ್ಗಾಂನಲ್ಲಿ 80.48% ಮತದಾನ ಆಗಿದೆ. ಬೆಂಗಳೂರು ಸಂಸದ ಈ ತುಕಾರಾಮ್ ಪತ್ನಿಗೆ ಟಿಕೆಟ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದ ಒಳಪಟ್ಟಿಗೆ ದಾರಿ ಮಾಡಿಕೊಟ್ರೆ ಶ್ರೀರಾಮುಲು ಜನಾರ್ದನ ರೆಡ್ಡಿ ಜುಗಲ್ಬಂದಿ ಬಂಗಾರು ಹನುಮಂತು ಕೈ ಹಿಡಿಯಲಿದೆ. ಕಾಂಗ್ರೆಸ್ ಪ್ರಚಾರದ ಸಂದರ್ಭ ಅನಿಲ್ ಲಾಡ್ ಬಿಟ್ಟರೆ ಜಿಲ್ಲೆಯ ಲೀಡರ್ ದೂರ ಉಳಿದರು. ವಾಲ್ಮೀಕಿ ಹಗರಣ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿ ಬಂದ ನಾಗೇಂದ್ರ ಪ್ರಚಾರ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್. ಸಂಸದ ತುಕಾರಾಮ್ ಹಾಗೂ ಪತ್ನಿ ಅನ್ನಪೂರ್ಣ ಪ್ರಚಾರ ಮಾಡದೆ ಬಿಟ್ಟರೆ ಸ್ಥಳೀಯ ಲೀಡರ್ ನಾಪತ್ತೆ. ವಾಲ್ಮೀಕಿ ಹಗರಣ ಚುನಾವಣೆ ಸರಕು. ಎಸ್ಸಿ ಮೀಸಲು ಕ್ಷೇತ್ರ ಹಾಗೆ ವಾಲ್ಮೀಕಿ ಸಮಾಜಕ್ಕೆ ಹನುಮಂತು ಸೇರಿದ್ದಾರೆ. ಬಿಜೆಪಿ ಬಂಗಾರು ಹನುಮಂತು ಗೆಲ್ಲಿಸಿಕೊಂಡು ಬರೋದಕ್ಕೆ ಒಗ್ಗಟ್ಟು ಪ್ರದರ್ಶಿಸಿದೆ. ಒಟ್ಟಾರೆ ಮಧ್ಯಂತರ ಚುನಾವಣೆ ಕಾಂಗ್ರೆಸ್ ಪಕ್ಷದ ಬಿಟ್ಟಿ ಭಾಗ್ಯ ಅಭಿವೃದ್ಧಿ ನಂಬಿಕೊಂಡಿದ್ದರೆ JDS BJP ಕಾಂಗ್ರೆಸ್ ಭ್ರಷ್ಟಾಚಾರ ವಕ್ಫ್ ವಿವಾದ ಮತದಾರರ ಮುಂದಿಟ್ಟು ಮತ ಸೆಳೆಯುವ ಪ್ರಯತ್ನ ಮಾಡಿತ್ತು. ಆದರೆ ಮತದಾರ ಭಾಗ್ಯ ಬಿಟ್ಟಿ ವಕ್ಫ್ ಭ್ರಷ್ಟಾಚಾರ ಅಹಂಕಾರ ವಿರುದ್ಧ ತೀರ್ಪು ನೀಡುವ ಎಲ್ಲ ಲಕ್ಷಣ ಕಂಡುಬರುತ್ತೆ. ನವೆಂಬರ್ 23 ರಿಸಲ್ಟ್ ಸಂಡೂರಲ್ಲಿ 76.24% ಮತದಾನ ಆಗಿದೆ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.